ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಅಪ್ಡೇಟ್ಸ್ಗಳು ಏನಂತಂದ್ರೆ ಜೂನ್ 24ಗೆ ಏನೆಲ್ಲ ಇದಾವೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಮೇನ್ ಇರೋದು ಎಲ್ಲ ಥಿಂಗ್ಸ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಆಯ್ತಾ. ಸೊ ಆಪ್ಷನ್ ಎಂಟ್ರಿಗೆ ಬಿಫೋರ್ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ಲಿಕ್ಕಿಂತ ಮುಂಚಿತವಾಗಿ ₹750 ಪೇ ಮಾಡಿಯೇ ಏನಪ್ಪಾ ಅಂದ್ರೆ ಲಾಗಿನ್ ಆಗಬೇಕು. ಸೊ ನೀಟ್ ವಿದ್ಯಾರ್ಥಿಗಳು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ ಸ್ವಲ್ಪ ನಿಮಗೂ ಕೂಡ ಡೌಟ್ ಬಗೆಹರಿಸ್ತೀನಿ. ಸೊ ಈಗ ನಾನು ಲಾಗಿನ್ ಪೇಜಲ್ಲಿ ಹೋಗ್ತೀನಿ ನೋಡಿ. ಈಗಾಗಲೇ ನಾನು ಒಂದು 4 ಸಾರಿ ಆದ್ರೂ ಲಾಗಿನ್ ಆಗಿದ್ದೀನಿ. ನಾನು ನಿಮಗೂ ಹೇಳೋದಿಷ್ಟೇ, ಎಷ್ಟು ಸಾರಿ ಆದ್ರೂ ಲಾಗಿನ್ ಆಗ್ಬೋದು. ಒನ್ ಟೈಮ್ ಲಾಗಿನ್ ಆಗಿಬಿಟ್ಟು ಲಾಗೌಟ್ ಆಗಿಬಿಟ್ರೆ ಏನು ಅವಶ್ಯಕತೆ ಇಲ್ಲ. ಅಂತಂದ್ರೆ ಅಂದ್ರೆ ನೀವು ಜೂನ್ ಎಷ್ಟಿದೆ 30ವರೆಗೂ ಕೂಡ ಜೂನ್ 30ವರೆಗೂ ಕೂಡ ನೀವು ಎಷ್ಟು ಸಾರಿ ಆದ್ರೂ ಲಾಗಿನ್ ಆಗಿಬಿಟ್ಟು ಮತ್ತೆ ಎಡಿಟ್ ಕೂಡ ಮಾಡ್ಕೋಬಹುದು. ನೋಡಿ ಈಗ ಸದ್ಯಕ್ಕೆ ನಾನು ಎಷ್ಟೊಂದು ಇಲ್ಲಿ ಕಾಲೇಜಸ್ ಹಾಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಸೊ ಇವೆಲ್ಲಾನು ಕೂಡ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾನು ರಿಮೂವ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನನಗೆ ಯಾವು ಕೂಡ ಬೇಡ, ನನಗೆ ಯಾವು ಕೂಡ ಬೇಡ ಅಂತಂದ್ರೆ ನಾನು 49ನೇದು ಬೇಡ 0 ಹಾಕೊಂತಿದ್ದೀನಿ, 48ನೇದು ಬೇಡ 0 ಹಾಕೊಂತಿದ್ದೀನಿ, 47 ಬೇಡ 0 ಅಂತ ಇತ್ತಂದ್ರೆ ಬೇಡವಾದ ಕಾಲೇಜ್ ಹಾಕೊಂಡು ಅಪ್ಡೇಟ್ ಆಪ್ಷನ್ ಅಂತ ಕೊಟ್ರೆ ಸೊ ಅದೇನಾಗ್ತದ. ಸೊ 0 ಅಂತ ಹಾಕೋಬೇಕು. ಆಪ್ಷನ್ ಕೊಟ್ಬಿಟ್ಟು ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಬಿಟ್ರೆ ಏನಾಗ್ತದ, ಇಲ್ಲಿ 0 ಅಂತ ಕ್ಲಿಕ್ ಮಾಡ್ಕೊಂಡಿಲ್ಲ ನಾನು, ಅದಕ್ಕೆ ತೋರಿಸ್ತಿದೆ 0 ಅಂತ ಹಾಕೊಂಡಿದ್ದೀನಿ. ಅಪ್ಡೇಟ್ ಆಪ್ಷನ್ ಅಂತ ಕೊಡ್ತಾ ಇದೀನಿ ನೋಡಿ. ಅಪ್ಡೇಟ್ ಆಪ್ಷನ್ ಅಂತ ಮೇಲ್ಗಡೆ ಬಂದ್ಬಿಡುತ್ತೆ, ಆಪ್ಷನ್ಸ್ ಅಪ್ಡೇಟೆಡ್ ಅಂತ. ಸೊ ನನಗೆ ಇಷ್ಟೊತ್ತಿವರೆಗೆ ಏನಿತ್ತು 47, 48, 49 ಇತ್ತು, 3 ಡಿಲೀಟ್ ಆಯ್ತು ಯಾಕಂದ್ರೆ 0 ಹಾಕೊಂಡೆ. ಸೊ ಇದೇ ರೀತಿ ನಿಮಗೆ ಬೇಡವಾದದ್ದು ಡಿಲೀಟ್ ಮಾಡ್ಕೋಬಹುದು, ಬೇಕಾದದ್ದು ಕೂಡ ಹೊಸದಾಗಿ ಆಡ್ ಮಾಡ್ಕೋಬಹುದು. ಸದ್ಯಕ್ಕೆ ಯಾವ ಆಪ್ಷನ್ ಎಂಟ್ರಿ ಓಪನ್ ಇದೆಯಪ್ಪ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇಂಜಿನಿಯರಿಂಗ್ ಇದೆ, ಅಗ್ರಿಕಲ್ಚರ್ ಅಂಡ್ ಫಾರ್ಮ್ ಸೈನ್ಸಸ್ ಇದೆ, ಅಂಡ್ ಫುಡ್ ಟೆಕ್ ಅಂಡ್ ಡೈರಿ ಟೆಕ್ ಅಂಡ್ ಫಿಶರೀಸ್ ಅಂಡ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದೆ, ಅಂಡ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಜನರಲ್ ಅಂಡ್ ವೆಟರ್ನರಿ ಸೈನ್ಸ್ ಜನರಲ್ ಇದೆ, ಅಂದ್ರೆ ವೆಟರ್ನರಿ ಇದೆ, ನರ್ಸಿಂಗ್ ಇದೆ, BSc ಇದೆ, BPT ಇದೆ. ಇಷ್ಟು ಕೋರ್ಸಸ್ ಇದೆ. ಅಂದ್ರೆ ಇನ್ನು BPU ಕಾಣಿಸ್ತಿಲ್ಲ ಇದರಲ್ಲಿ. ಅಂಡ್ ಮತ್ತೆ BPO ಜೊತೆಗೆ ಫಾರ್ಮಸಿ ಕೋರ್ಸಸ್, ಫಾರ್ ಎಕ್ಸಾಂಪಲ್ B ಫಾರ್ಮಡಿ ಯಾವ ಕೂಡ ಕೋರ್ಸಸ್ ಕಾಣಿಸ್ತಿಲ್ಲ. ಅಂಡ್ BNYS ಕೂಡ ಕಾಣಿಸ್ತಿಲ್ಲ. ಕಾಣಿಸ್ತಿರೋದು BNYS ಕೂಡ ಎಲ್ಲೂ ಕೂಡ ಕಾಣಿಲ್ಲ ನಂಗೆ. ಆರ್ಕಿಟೆಕ್ಚರ್ ಕೂಡ ಕಾಣಿಸ್ತಿಲ್ಲ. ಈ ತರ ಕೋರ್ಸ್ ಇನ್ನೂ ಕೂಡ ಬಂದಿಲ್ಲ, ಅಂದ್ರೆ ಸೀಟ್ ಮೆಟ್ರಿಕ್ಸ್ ಇದವರೆಗೆ ಬಂದಿರಲ್ಲ, ಹಂಗಾಗಿ ಓಪನ್ ಮಾಡಿರಲ್ಲ. ಸೊ ಇರ್ತಕ್ಕಂಥ ಕೋರ್ಸಸ್ ಯಾರನ್ನ ಮಾಡ್ಬೇಕು ಅಂದ್ರೆ ಎಷ್ಟು ಕೋರ್ಸಸ್ಗೆ ನೀವು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ಅದ್ರ ತಕ್ಕನಂಗೆ ಇನ್ನೂ ಕೂಡ ನೀಟ್ ಸ್ಟೂಡೆಂಟ್ ಕೇಳ್ತಾ ಇದಾರೆ. ನಾನು ನೋಡಿ ನೀಟ್ ಆಸ್ಪಿರೆಂಟ್ಸ್ ಓನ್ಲಿ ಅಂತಂದ್ರೆ ನಾನು ನೀಟ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳು ಅಂತಂದ್ರೆ MBBS, BMS, BDS ಈ ತರ ಕೋರ್ಸ್ಗಳನ್ನ ಅಷ್ಟೇ ನಾನು ಏನಪ್ಪ ಅಂದ್ರೆ ಮಾಡ್ತೀನಿ ಅನ್ನೋರು ಅಂತಂದ್ರೆ ನೀವು ಈಗ ಆಪ್ಷನ್ ಎಂಟ್ರಿನ ಮಾಡ್ಲಿಕ್ಕೆ ಹೋಗಬೇಡಿ. ಬೇಕಾದ್ರೆ ಪೇಮೆಂಟ್ ₹750 ಏನಿದೆ ನಿಮಗೆ ಅದನ್ನಷ್ಟೇ ಪೇಮೆಂಟ್ ಮಾಡ್ಬೋದು. ಸೊ ಏನೋ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲ ನಾನು ಆಲ್ಟರ್ನೇಟ್ ಆಗಿ ನಮ್ಗೆ ಇಲ್ಲಿರ್ತಕ್ಕಂಥ ಕೋರ್ಸಸ್ಗಳು ಏನಿದಾವೆ ಅಂದ್ರೆ ಈಗ ಅಗ್ರಿಕಲ್ಚರೋ, ವೆಟರ್ನರಿನೋ ಅಥವಾ ಇಂಜಿನಿಯರಿಂಗೋ ಅಥವಾ ಬೇರೆ ಬೇರೆ ಕೋರ್ಸ್ ಕೂಡ ಕಾಣಿಸ್ತಿದೆ ನಿಮಗೆ. ಇಷ್ಟು ಕೋರ್ಸ್ ಆಲ್ಟರ್ನೇಟ್ ಆಗಿ ಇಟ್ಕೊಂಡಿದ್ದೀನಿ ಅಂತಂದ್ರೆ ನಿಮ್ಗೆ ಯಾವ ಬೇಕೋ ಅವನ್ನ ಈ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಅವರು ಕಂಬೈಂಡ್ ಮಾಡಿದಾಗ ಏನಂತಂದ್ರೆ ಪ್ರಿಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬಹುದು. ನಾನು ಹೇಳಿದೆ ನಾನು ಪ್ರಿಯಾರಿಟಿ ಆರ್ಡರ್ ಕೂಡ ಚೇಂಜ್ ಮಾಡ್ಕೋಬಹುದು ಅಂತಂದು. ನೋಡಿ ಈಗ ನಾನು ಹೊಸದಾಗಿ ಏನಾದ್ರು ಮೆಡಿಕಲ್ ಕಾಲೇಜಸ್ ಹಾಕೊಂಡೆ ಅಂತಂದ್ರೆ 1, 2, 3 ಅವ್ನು ಕೊಡ್ಕೊಂತೀನಿ ನಾನು. ಇವು ಏನಾಗ್ತದೆ ಕೆಳಗಡೆ ಹೋಗ್ತದೆ. ಈಗ ಯಾವ್ದು ಇದಕ್ಕೆ ಫಾರ್ ಎಕ್ಸಾಂಪಲ್ ಈಗ ನರ್ಸಿಂಗ್ ಹಾಕೊಂಡಿದ್ದೀನಿ ಒಂದು ಯಾವ್ದೋ, ಈಗ ಹುಬ್ಳಿ ಹಾಕೊಂಡಿದ್ದೀನಿ ಅಂತಂದ್ರೆ ಇದನ್ನ ಕೆಳಗಡೆ ಹಾಕೋಬಹುದು. ಹಂಗೆ ಮೆಡಿಕಲ್ ಕಾಲೇಜಸ್ ಏನಿದಾವೆ 1, 2, 3 ಕೊಟ್ಬಿಟ್ಟು ಅದ್ರ ಕೆಳಗಡೆ ಇವನು ಕೊಡ್ಕೋಬಹುದು. ಸೊ ಕಂಬೈಂಡ್ ಆದಾಗ ನೀವು ಆ ಥರ ಮಾಡಬಹುದು. ಇಲ್ಲ ನನಗೆ ಟೋಟಲ್ ಆಗಿ ನಂಗೆ ನೀಟ್ ಸ್ಟೂಡೆಂಟ್ ಅಷ್ಟೇ, ನಾನು ನೀಟ್ ಸ್ಟೂಡೆಂಟ್ ಅಷ್ಟೇ ಲಾಂಗ್ ಟರ್ಮ್ ಮಾಡಿ ಬಂದಿದ್ದೀನಿ ಅಂಡ್ ಓನ್ಲಿ ನನಗೆ ಮೆಡಿಕಲ್ ಸೀಟೇ ಬೇಕು, ನಂಗೆ ಡೆಂಟಲ್ ಬೇಕು, BMS ಬೇಕು, ಬೇರೆ ಯಾವ ಕೋರ್ಸ್ ಬೇಡ ಅಂತಂದ್ರೆ ನೀವು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡಬೇಡಿ. ಸರಿ. ಅಂಡ್ ಇದನ್ನ ಅಪ್ ಟು ನೀವು ಎಡಿಟ್ ಮಾಡೋಕೆ ಅವಕಾಶ, ಈಗ ಆಕ್ಚುಲಿ ಎಡಿಟ್ ಅಂತ ಆಗೋದಿಲ್ಲ, ಅದು ಆಪ್ಷನ್ ಎಂಟ್ರಿ ಅಂತಾನೆ ಕನ್ಸಿಡರ್ ಆಗುತ್ತೆ 30ನೇ ತಾರೀಕುವರೆಗೂ. 30ನೇ ತಾರೀಕುವರೆಗೂ ಆದ ನಂತರ 6ನೇ ತಾರೀಕು ಒಂದು ಮಾಕ್ ರಿಸಲ್ಟ್ ಬರ್ತದ. ಮಾಕ್ ರಿಸಲ್ಟ್ ಆದ ನಂತರವೂ ಕೂಡ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರೆ, ವಾಪಸ್ ಓಪನ್ ಮಾಡ್ತಾರೆ ಈ ಪೋರ್ಟಲ್ ನ. ಅಂಡ್ ಈ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ ಈ ಒಂದು ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಲಾಗಿನ್ ಆಗುವಾಗ ನಿಮಗೆ ಒಂದು ಅರ್ಧ ಗಂಟೆ ಏನಾದ್ರು ಅಂದ್ರೆ 30 ನಿಮಿಷ ಏನಾದ್ರು ವರ್ಕ್ ಮಾಡಿದ್ರೆ ಲಾಗೌಟ್ ಆಗ್ತದೆ. ಅಂದ್ರೆ ಅದೇ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರ್ತದೆ. ಆ ತರ ಬಂದಾಗ ಏನ್ ಕೂಡ ಗಾಬರಿ ಆಗ್ಬೇಡಿ ಆಯ್ತಾ. ಸ್ವಲ್ಪ ಬಿಟ್ಟು ಅಂದ್ರೆ ಸ್ವಲ್ಪ ರಿಫ್ರೆಶ್ ಮಾಡಿ ಅಂಡ್ ಅದರಿಂದ ಲಾಗೌಟ್ ಆಗಿ ಸ್ವಲ್ಪ ಒಂದು 15 ನಿಮಿಷನೋ ಒಂದು 20 ನಿಮಿಷನೋ ಅದೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ತಿರ್ಗಾ ಲಾಗಿನ್ ಆಗಿ ಬರುತ್ತೆ. ಸೊ ಕೇಳಿದವ್ರು ಆಗೋಕೆ ಟೈಮ್ ಮಾತ್ರ ಬಹಳ ಕೊಟ್ಟಿದ್ದಾರೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೈಮ್ ಸಾಕಷ್ಟಿದೆ. ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ಕೋರ್ಸ್ ಪ್ರಿಯಾರಿಟಿ ಫಸ್ಟ್ ಕೊಡ್ತೀರಾ, ನೀವೇನು ಇಂಜಿನಿಯರ್ ಫಸ್ಟ್ ಕೊಡ್ಕೊಂತೀರಾ, ಅದರಲ್ಲಿ ಯಾವ ಬ್ರಾಂಚು, ಅದರಲ್ಲಿ ಬ್ರಾಂಚ್ ಒಳಗೆ ಮತ್ತೆ ಯಾವ ಕಾಲೇಜು ಹಾಕೊಂತಿರೋ ಪ್ರಿಯಾರಿಟಿ 1, 2, 3, 4 ಮುಂಚಿತ ಬರ್ಕೊಂಡು ವಿತ್ ಕೋಡ್ ಬರ್ಕೋರಿ ಆಪ್ಷನ್ ಎಂಟ್ರಿ ಮಾಡುವಾಗ ಈಸಿ ಆಗುತ್ತೆ. ಸೊ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ನಾನು ಡಿಸಿಪ್ಲಿನ್ ಚೆಕ್ ಮಾಡ್ಕೊಂತೀನಿ. ಈ ಡಿಸಿಪ್ಲಿನ್ ಅಲ್ಲಿ ಇಂಜಿನಿಯರ್ನ ಕ್ಲಿಕ್ ಮಾಡ್ಕೊಂತೀನಿ. ಅದರ ತಕ್ಷಣ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂತೀನಿ. ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಒಂದು ಎಕ್ಸಾಂಪಲ್ ಕೋರ್ಸ್ ಯಾವ್ದಾದ್ರು ಒಂದು ತೋರಿಸ್ತೀನಿ ನಿಮಗೆ, ತೋರಿಸ್ತೀನಿ ಆಯ್ತಾ. ಸೊ ದಲ್ಲಿ ಇಷ್ಟೊಂದು ಕಾಲೇಜಸ್ಗಳು ಬಂದ್ಬಿಡ್ತವೆ. ನಿಮಗೆ ಕೋಡ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ, ಸೊ ಸೀರಿಯಲ್ ವೈಸ್ ಹೋಗ್ತಾ ಇರ್ತದೆ, ಇಲ್ಲಿ ಕಾಣಿಸ್ತಿದೆ. ನೋಡಿ ಈ ಸೀರಿಯಲ್ ವೈಸ್ ಹೋಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಯಾವ್ದೊಂದು 200 ಅಂತ ಇತ್ತ ಅನ್ಕೋರಿ ಸೀರಿಯಲ್. 200 ಇಲ್ಲ ಬಿಡಿ, ಒಳಗೆ ಅಷ್ಟೊಂದು. ಈಗ ನೋಡಿ ಒಂದು 70, 80 ಇತ್ತಂದ್ರೆ ಸೀರಿಯಲ್ ವೈಸ್ ಈಸಿ ಸಿಕ್ಬಿಡುತ್ತಂತ. ಸೊ ಇದಂತೂ ಇಂಜಿನಿಯರಿಂಗ್ ಅಂತೂ ಸ್ವಲ್ಪ ಕಡಿಮೆ ಇದಾವೆ, ಹಂಗಾಯ್ತು. ಸೊ ಅದೇ ರೀತಿ ನರ್ಸಿಂಗ್ ಮಾಡ್ತೀರ ಅಂತಂದ್ರೆ 600 ಎಲ್ಲ ತೋರಿಸ್ತದ. ಸೊ 600, 700 ಕಾಲೇಜಸ್ ಎಲ್ಲಿ ಅಂತ ಹುಡುಕ್ತಾರ.
ಸೊ ಕೋಡ್ ಇಟ್ಕೊಂಡ್ಬಿಡಿ, ಈಸಿಯಾಗಿ ಸೀರಿಯಲ್ ವೈಸ್ ಇರ್ತದೆ, ಕೋಡ್ ಒಳಗೆ ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಟೈಮ್ ತೊಗೊಳ್ತದ, ಕೂತ್ಬಿಟ್ಟು ಆರಾಮ ಮಾಡಿ, ಟೈಮ್ ತೊಗೊಂಡ್ರು ಚಿಂತೆ ಇಲ್ಲ. ಯಾಕಂದ್ರೆ ನಾಳೆ ಅಲಾಟ್ಮೆಂಟ್ ಆದಾಗ ಸಿಗ್ಲಿಲ್ಲ ಅನ್ನೋದು ನಿಮ್ಮ ಅದು ಆಮೇಲೆ ರಿಗ್ರೆಟ್ ಆಗ್ತಾರೆ. ಸೊ ಸಾಧ್ಯದಷ್ಟು ಕಟ್ ಆಫ್ ಇರ್ತಕ್ಕಂಥ ಕಾಲೇಜು ನಿಮಗೆ ಕಟ್ ಆಫ್ ಸಿಗುವಂಥದ್ದು, ನೀವು ಹೇಳಿದ್ರೆ 30,000 ನಿಮ್ದು ರ್ಯಾಂಕ್ ಇತ್ತಂತಂದ್ರೆ 40,000 ಕಟ್ ಆಫ್ ನಿಂತಿರ್ತಕ್ಕಂಥ ಕಾಲೇಜಸ್, 50,000 ಕಟ್ ಆಫ್ ನಿಂತಿರ್ತಕ್ಕಂಥ ಕಾಲೇಜಸ್ ಇವನು ಕೂಡ ಟಾಪ್ ಅಲ್ಲಿ ಮೇಲ್ಗಡೆ ಕೊಡ್ಕೋಬೇಡಿ, ಕೆಳಗಡೆ ಕೊಡ್ಕೋರಿ. ಈಗ 20,000, 25,000, 30,000 ಇರ್ತಕ್ಕಂಥದ್ದು ಮಿಡಲ್ ಹಾಕೋರಿ, 10,000, 15,000, 5,000 ಇರ್ತಕ್ಕಂಥದ್ದು ಮೇಲೆ ಹಾಕೊಳ್ಳಿ. ಸೊ ಅಂದ್ರೆ ಪ್ರಿಯಾರಿಟಿನ ಚೆನ್ನಾಗಿರೋ ಕಾಲೇಜಸ್ ಮೇಲೆ ಹಾಕೊಳ್ಳಿ, ಆಮೇಲೆ ಮಿಡ್ ಅವರೇಜ್, ಆಮೇಲೆ ಲೋ, ಈ ತರ ಟಫ್, ಮಾಡರೇಟ್, ಸೇಫೆಸ್ಟ್ ಅಂತ ಕರಿತೀವಿ ನಾವು, ಆ ತರ ಕಾಲೇಜಸ್ ಲಿಸ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಸೊ ಬೆಟರ್ ನಿಮಗೆ ಆದಷ್ಟು ನಿಮಗೆ ಏನಂತಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲೇ ಸೀಟ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತಂದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಹೆಂಗಾಗಿರುತ್ತೆ ಅಂತಂದ್ರೆ, ಈಗ ನೀಟ್ ಸ್ಟೂಡೆಂಟ್ ಕೂಡ ಈಗ ಸದ್ಯಕ್ಕೆ ಅಂತ ಅವ್ರು ಏನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ನೋಡೋಣ, ಅಲ್ಟರ್ನೇಟ್ ಆಗಿ ಒಂದಿಷ್ಟು ಕಾಲೇಜಸ್ ಹಾಕೊಳ್ಳೋಣ ಅಂತಂದು ಏನ್ ಮಾಡಿ, ಅವ್ರೇನೋ ರ್ಯಾಂಕ್ ಚೆನ್ನಾಗಿ ತಗೊಂಡಿದ್ದಾರೆ KCT ಅಲ್ಲಿ, ಅವರು ಕೂಡ ಏನ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರೆ. ಸೊ ಅವಾಗ ಕಟ್ ಆಫ್ ಏನಾಗ್ತದೆ, ಸೊ ಇಲ್ಲಿ ಏನಾಗ್ತದೆ, ಬಹಳ ಡಿಕ್ರೀಸ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಸಿಗುವಂತ ಕಾಲೇಜಸ್ ಒಂದು ಸ್ವಲ್ಪ ಡಿಫರೆನ್ಸ್ ಆಗ್ಬೋದು. ಓಕೆ, ಸೊ ಫಸ್ಟ್ ರೌಂಡ್ ಇದು, ಹಂಗಾಗಿ ಯಾವುದೇ ರೀತಿ ಫ್ರೀ ರೌಂಡ್ ಇಲ್ಲ. ಫ್ರೀ ರೌಂಡ್ ಮೊದ್ಲು ಇತ್ತು ಅಂತ ಹೇಳ್ತಿದ್ರೆ ಕಂಪ್ಲೀಟ್ ತೆಗೆದಿದ್ರ, ಇದು ಫಸ್ಟ್ ರೌಂಡ್ ಇದೆ. ಫಸ್ಟ್ ರೌಂಡ್ ಆದ ನಂತರ ನಿಮಗೆ 4 ಚಾಯ್ಸಸ್ಗಳು ಕೊಡ್ತಾರೆ. ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೊಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಯಾಕಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೋಗೋ ಸ್ವಲ್ಪ ಚೇಂಜಸ್ ಇದೆ. ಓಕೆ, ಇವತ್ತೇ ನಿಮ್ಗೆ ಆದಷ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದಿಷ್ಟು ಅಪ್ಡೇಟ್ ಸದ್ಯಕ್ಕೆ. ಅಂಡ್ 30ನೇ ತಾರೀಕು ಕೂಡ ಆಪ್ಷನ್ ಎಂಟ್ರಿ ಇದೆ. ಟೈಮು ಅವಸರ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ, ಮಾಡಿ ಆರಾಮ್ಸೆ ಮಾಡಿ. ಓಕೆ, ಅಂಡ್ ಇನ್ನೂ ಕೂಡ ಕೋರ್ಸಸ್ಗಳು ಎನೇಬಲ್ ಆಗಿಲ್ಲ ಬೇರೆ, ಆದಷ್ಟು ಬೇಗ ಕೇಳಿದ್ರು ಕೂಡ ಮಾಡ್ಲಿ. ಅಂಡ್ ಫೀಸ್ ಸ್ಟ್ರಕ್ಚರ್ ಬಿಟ್ಟಿಲ್ಲ, ಅದನ್ನು ಕೂಡ ಬಿಟ್ರೆ ಹೇಳ್ತೇನೆ. ಓಕೆ, ಸರಿ, ಏನೇ ಆಗ್ಲಿ. ಅಂಡ್ ಇನ್ನೊಂದು ಕೇದವ್ರಿಗೆ, ಇದು ನೀಟ್ ಸ್ಟೂಡೆಂಟ್ ಹೇಳ್ತೀನಿ ಅಂತಂದು ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಈಗ ನೀಟ್ ಎಕ್ಸಾಮ್ ಬರ್ದಿದ್ರ, ಸೊ ನಿಮ್ಗೆ ಏನಪ್ಪಾ ಅಂತಂದ್ರೆ ಮೇನ್ ಥಿಂಗ್ಸ್, ಯಾರೆಲ್ಲ ನಮ್ಮ KCT ಕೂಡ ಹಳೆ ಅಪ್ಲಿಕೇಶನ್ ಹಾಕೊಂಡಿದ್ರಿ, ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿತ್ತಂತಂದ್ರೆ ನಿಮ್ಗೆ ಜಸ್ಟ್ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ಇನ್ನು ಕೂಡ ನಾನು ಓನ್ಲಿ ನೀಟ್ ಅಷ್ಟೇ ಅಪ್ಲಿಕೇಶನ್ ಹಾಕೊಂಡಿದ್ದೆ, ನಾನು ಏನು ಕೂಡ ಕೇದಿ ಲಾಂಗ್ ಟರ್ಮ್ ಮಾಡಿದ್ದೆ, ಏನು ಕೂಡ ಅಂದ್ರೆ ನಾನು ಏನು ಕೂಡ ಕೇದಲ್ಲಿ ಏನು ಕೂಡ ಮಾಡಿಲ್ಲ ಅಂತಂದ್ರೆ, ನಿಮಗೆ ಮೊದಲು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಆಮೇಲೆ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಹೇಳ್ತಾರೆ. ಜಸ್ಟ್ ರೂಲ್ ನಂಬರ್ ಎಂಟ್ರಿ ಮಾಡೋಕೆ ಹೇಳೋದು. ಎರಡು ಕೂಡ KCT ನೀಟ್ ಎರಡೂ ಕೂಡ ಆಗಿತ್ತು, ಅಪ್ಲಿಕೇಶನ್ ಹಾಕಿತ್ತು ಅಂದ್ರೆ ಜಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಾನು ನೀಟ್ ಅಷ್ಟೇ ಅಪ್ಲಿಕೇಶನ್ ಹಾಕಿದ್ದೆ ಅಂತಂದ್ರೆ ನಿಮಗೆ ಮೊದಲು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ರೂಲ್ ನಂಬರ್ ಎಂಟ್ರಿ ಮಾಡಿಸ್ತಾರೆ. ಸೊ ಇದು ಬಿಟ್ಟ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ, ಆಯ್ತಾ? ಸೊ ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.